ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ. ಇಂದಿನ ನಿರೀಕ್ಷೆ ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಮೀಕಾ ಬರೆದ ಪ್ರವಾದನಾ ಪುಸ್ತಕ 4ನೇ ಅಧ್ಯಾಯ 13ನೇ ವಾಕ್ಯ. ಮೈಕಾ ಚಾಪ್ಟರ್ 4 verse 13. ಚಿಯೋನ್ ನಗರಿಯೇ ಎದ್ದು ಒಕ್ಕು, ನಾನು ನಿನ್ನ ಕೊಂಬನ್ನು ಕಬ್ಬಿಣವನ್ನಾಗಿಯೂ ನಿನ್ನ ಗೊರಸನ್ನು ತಾಮ್ರವನ್ನಾಗಿಯೂ ಮಾಡುವೆನು. ನೀನು ಬಹು ಜನಾಂಗಗಳನ್ನು ಚೂರು ಚೂರಾಗಿ ತುಳಿದು ಬಿಡುವಿ. ಅವುಗಳಿಂದ ಹೊಡೆದ ಕೊಳ್ಳೆಯನ್ನು ಕೇವಲ ಯೆಹೋವನದಾಗಿ ಪ್ರತ್ಯೇಕಿಸುವಿ. ಅವುಗಳ ಆಸ್ತಿಯನ್ನು ಲೋಕದ ಕರ್ತನಿಗೆ ಮೀಸಲು ಮಾಡುವಿ. ಹಾಲೆಲೂಯ, ಹಾಲೆಲೂಯ. ಇಲ್ಲಿ ದೇವರು ಹೇಳುವಂತಹ ಒಂದು ಬಲಪಡಿಸುವಂತಹ, ಹಾಲೆಲೂಯ, ದೇವರು ನಿಮ್ಮನ್ನು ನಡೆಸುವಂತಹ ರೀತಿ, ದೇವರು ನಿಮ್ಮನ್ನು ಬಲಪಡಿಸುವಂತಹ ರೀತಿಯನ್ನು ನಾವು ನೋಡುತ್ತಾ ಇದ್ದೇವೆ. ದೇವರು ನಿಮ್ಮನ್ನು ಎದ್ದೇಳಲು ಹೇಳುತ್ತಾ ಇದ್ದಾರೆ. ನೀವು ಎದ್ದು ಒಕ್ಕಿರಿ ಎಂಬುದಾಗಿ, ಅರೈಸ್ ಅಂಡ್ ಥ್ರೆಶ್ ಎಂಬುದಾಗಿ ದೇವರು ಹೇಳುತ್ತಾ ಇದ್ದಾರೆ. ಅಯ್ಯೋ, ನನಗೆ ಬಲವಿಲ್ಲವಲ್ಲ, ನಾನು ಏನು ಮಾಡಲಿ, ಎದ್ದೇಳಲು ಬಲವಿಲ್ಲ, ಹೇಗೆ ನಾನು ಒಕ್ಕುತ್ತೇನೆ ಎಂಬುದಾಗಿ ನೀವು ಯೋಚನೆ ಮಾಡುತ್ತಾ ಇದ್ದೀರಾ. ದೇವರಿಗಾಗಿ ನಾನು ಏನು ಮಾಡಲು ಸಾಧ್ಯ, ನನಗೆ ಬಲವಿಲ್ಲವಲ್ಲ, ಎದ್ದೇಳು ಬಲ ಇಲ್ಲವಲ್ಲ ಎಂಬುದಾಗಿ ಯೋಚನೆ ಮಾಡುತ್ತಾ ಇರುವ ಅಂಥ ಬರಳಿ ಹೋದವರು, ಬಲ ಇಲ್ಲದವರು, ಸೋತು ಹೋದವರು, ಮಲಗಿಕೊಂಡಿರುವವರನ್ನ ದೇವರು ಎಬ್ಬಿಸಿ, ಹಾಲೆಲೂಯ, ನಿಮ್ಮನ್ನು ದೇವರು ಹೇಳುವಂತಹ ಅಪ್ಪಣೆ ಏನೆಂದರೆ ಎದ್ದು ಒಕ್ಕು, ಅರೈಸ್ ಅಂಡ್ ಥ್ರೆಶ್, ಬಿಕಾಸ್ ಗಾಡ್ ಇಸ್ ಗೋಯಿಂಗ್ ಟು ಸ್ಟ್ರೆಂಥನ್ ಯು. ಯಾಕೆ? ದೇವರು ನಿಮ್ಮನ್ನು ಬಲಪಡಿಸಲು ಹೋಗುತ್ತಾ ಇದ್ದಾರೆ, ದೇವರು ನಿಮ್ಮನ್ನು ಎಬ್ಬಿಸಲು ಹೋಗುತ್ತಾ ಇದ್ದಾರೆ. ದೇವರೇ ನಿಮ್ಮನ್ನು ನೋಡಿ ಎದ್ದೇಳು ಎಂಬುದಾಗಿ ಹೇಳುವಾಗ ನಾವು ಎದ್ದೇಳದೆ ಇರಲು ಸಾಧ್ಯನಾ? ಸಡನ್ಲಿ ದೇವರ ಪವರ್, ದೇವರ ಶಕ್ತಿ ನಿಮ್ಮ ಮೇಲೆ ಎಳೆದು ಬರುತ್ತದೆ. ಅವರು ಹೇಳುತ್ತಾ ಇದ್ದಾರೆ, ನೀನು ಒಕ್ಕುವುದಕ್ಕೆ ಬೇಕಾಗಿರುವ ಬಲವನ್ನು ನಾನು ಕೊಡುತ್ತೇನೆ, ನೀನು ಮಾಡಬೇಕಾದ ಕೆಲಸಕ್ಕೆ ಬೇಕಾದ ಬಲವನ್ನು, ಜ್ಞಾನವನ್ನು, ಎಲ್ಲ ಅವಶ್ಯಕತೆಗಳನ್ನು ನಾನು ನಿನಗೆ ಕೊಡುತ್ತೇನೆ ಎಂಬುದಾಗಿ ಹೇಳುತ್ತಾ ಇದ್ದಾರೆ. ಹಾಲೆಲೂಯ, ಹಾಲೆಲೂಯ. ಅವರು ಹೇಳುತ್ತಾ ಇದ್ದಾರೆ, ನಿನ್ನ ಕೊಂಬನ್ನು ಕಬ್ಬಿಣವಾಗಿಯೂ, ಐ ವಿಲ್ ಮೇಕ್ ಯುವರ್ ಹಾರ್ನ್ ಇನ್ ಟು ಐರನ್ ಆ್ಯಂಡ್ ಐ ವಿಲ್ ಮೇಕ್ ಯುವರ್ ಹೂವ್ಸ್ ಇನ್ ಟು ಬ್ರಾನ್ಸ್. ನಿನ್ನ ಗೊರಸನ್ನು ತಾಮ್ರವನ್ನಾಗಿ ಮಾಡುತ್ತೇನೆ, ನೀನು ಚೂರು ಚೂರಾಗಿ ಜನಾಂಗಗಳನ್ನು ತುಳಿದು ಬಿಡುವಿ ಎಂಬುದಾಗಿ ಹೇಳುತ್ತಾ ಇದ್ದಾರೆ. ಆ ಜನಾಂಗಗಳಿಂದ ಸಿಕ್ಕಿದ ಕೊಳ್ಳೆಯನ್ನು ದೇವರಿಗೆ ಮೀಸಲಾಗಿ ಇಡುವಿ. ಹಾಲೆಲೂಯ. ದೇವರಿಗಾಗಿ ಪ್ರತ್ಯೇಕಿಸುವ ಕೆಲಸವನ್ನು ದೇವರು ನಿಮಗೆ ಕೊಟ್ಟಿದ್ದಾರೆ. ಹಾಲೆಲೂಯ. ಸೈತಾನನ ಬಂಧನಗಳಿಂದ ಇರುವ ಜನರನ್ನು ಬಿಡಿಸುವುದಕ್ಕಾಗಿ ದೇವರು ನಿಮ್ಮನ್ನು ಎದ್ದೇಳು, ನಾನು ನಿನ್ನನ್ನು ಬಲಪಡಿಸುತ್ತೇನೆ, ನಾನು ನಿನ್ನನ್ನು ಉಪಯೋಗಿಸುತ್ತೇನೆ, ನಾನು ನಿನಗೆ ಬೇಕಾದದನ್ನು ಕೊಡುತ್ತೇನೆ, ನಿನಗೆ ತಾಮ್ರವಾಗಿ, ನಿನಗೆ ಕಬ್ಬಿಣವಾಗಿ ನಾನು ನಿನಗೆ ಬಲವಾಗಿರುತ್ತೇನೆ ಎಂಬುದಾಗಿ ದೇವರು ಹೇಳುತ್ತಾ ಇದ್ದಾರೆ. ನಿಮ್ಮನ್ನೇ ನೋಡಿ ಮಾತನಾಡುತ್ತಾ ಇದ್ದಾರೆ. ನೀವು ಏನಂದು ಕೂಗುತ್ತಾ ಇದ್ದೀರಿ, ಏನಂದು ಸೋತು ಹೋಗಿದ್ದೀರಿ, ಫಾರ್ ವಾಟ್ ರೀಸನ್ ಯು ಆರ್ ನಾಟ್ ರೈಸಿಂಗ್ ಅಪ್, ಫಾರ್ ವಾಟ್ ಎವರ್ ರೀಸನ್ ಯು ಆರ್ ನಾಟ್ ಏಬಲ್ ಟು ರೈಸ್ ಅಪ್, ಗಾಡ್ ಇಸ್ ಗೋಯಿಂಗ್ ಟು ಗಿವ್ ಯು, ಪ್ರೊವೈಡ್ ಯು ಆ್ಯಂಡ್ ಸ್ಟ್ರೆಂಥನ್ ಯು, ಗಿವ್ ಯು ಪವರ್ ಟು ಅರೈಸ್ ಆ್ಯಂಡ್ ಡೂ ಗಾಡ್ಸ್ ವರ್ಕ್. ಹಾಲೆಲೂಯ, ಹಾಲೆಲೂಯ. ಯಾವ ಒಂದು ಫೀಲ್ಡಲ್ಲಿ, ಯಾವ ಡಿಪಾರ್ಟ್ಮೆಂಟು, ಯಾವ ಏರಿಯಾದಲ್ಲಿ ಸ್ಟ್ರಗಲ್ ಮಾಡ್ತಾ ಇದ್ದೀರೋ ಅದಕ್ಕೆ ಬೇಕಾದ ಶಕ್ತಿ, ಬಲ, ಕಾರ್ಯಗಳನ್ನು ನಿಮಗೆ ಒದಗಿಸಿ ಕೊಡುತ್ತಾರೆ. ಕಣ್ಣು ಮುಚ್ಚಿ ಸ್ವೀಕಾರ ಮಾಡೋಣವಾ? ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡಿ ಸ್ವೀಕಾರ ಮಾಡಿರಿ. ರಿಸೀವ್ ದಟ್ ಪವರ್, ರಿಸೀವ್ ದಟ್ ಸ್ಟ್ರೆಂತ್. ಹಾಲೆಲೂಯ. ಕಬ್ಬಿಣ, ತಾಮ್ರ ಅನ್ನುವಾಗ ವೆರಿ ಸ್ಟ್ರಾಂಗ್ ಮೆಟಲ್ಸ್ ದೇ ಆರ್. ಅಂಡವರ್ ದೇವರು ನಿಮ್ಮನ್ನು ಅಂಥ ಬಲವನ್ನು ಎಸ್ ಯೋಚನೆ ಮಾಡಿರಿ. ಒಂದು ತಾಮ್ರ, ಒಂದು ಕಬ್ಬಿಣ ಬಿದ್ದರೆ ಹಲ್ಲೆಲೂಯ, ಹಲ್ಲೆಲೂಯ, ಪುಡಿ ಆಗುತ್ತದೆ, ಚೂರು ಚೂರಾಗುತ್ತದೆ. ಹಾಲೆಲೂಯ. ಅಂತಹ ಶಕ್ತಿಯನ್ನು ನಿಮಗೆ ಕೊಡುತ್ತಾರೆ. ನಿಮ್ಮ ಬಲಹೀನತೆಗಳನ್ನು ಚೂರು ಚೂರು ಮಾಡುವಿರಿ, ನಿಮ್ಮ ತಡೆಗಳನ್ನು ಚೂರು ಚೂರು ಮಾಡುವಿರಿ, ನಿಮ್ಮ ಅಡ್ಡಿಗಳನ್ನು ಚೂರು ಚೂರು ಮಾಡುವಿರಿ. ದೇವರಿಗಾಗಿ ಅದನ್ನು ಮಾಡುವಿರಿ, ದೇವರ ಕೆಲಸವನ್ನು ಮಾಡುವಿರಿ. ಓ, ದೇವರು ಹೇಳುವುದನ್ನು ಮಾಡುವಿರಿ. ಹಾಲೆಲೂಯ. ಹೊಂದಿಕೊಳ್ಳೋಣ ಈ ಬಲ, ಈ ಶಕ್ತಿ, ಈ ಸಾಮರ್ಥ್ಯ, ಈ ಬುದ್ಧಿ ಎಲ್ಲವನ್ನು ಹೊಂದಿಕೊಳ್ಳ್ರಿ. ಈಗಲೇ ಹಣ ಬೇಕಾ? ಹಣ ಹೊಂದಿಕೊಳ್ಳ್ರಿ, ಆರ್ಥಿಕವಾಗಿ ಹೊಂದಿಕೊಳ್ಳ್ರಿ. ಯೇಸುವಿನ ನಾಮದಲ್ಲಿ. ಏಸಪ್ಪ, ನಿಮಗೆ ಸ್ತೋತ್ರ, ಕೊಡುವುದಕ್ಕಾಗಿ ಸ್ತೋತ್ರ, ಇವತ್ತೇ ಬಲ ಎಳೆದು ಬರುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆಯೇ, ಆಮೆನ್. ಪ್ರಿಯ ಸಹೋದರ ಸಹೋದರಿಯರೇ, ಹಾಲೆಲೂಯ. ದೇವರು ನಮ್ಮನ್ನು ಬಲಪಡಿಸುವಾಗ ಅದು ಪರ್ಮನೆಂಟ್ ಆದ ಬಲ ಇರುತ್ತದೆ. ದೇವರು ನಮ್ಮ ಕೊಂಬುಗಳನ್ನು, ಗೊರಸುಗಳನ್ನು, ಹಾಲೆಲೂಯ, ನಿಮ್ಮ ಕೈಗಳನ್ನು, ನಿಮ್ಮ ಕಾಲುಗಳನ್ನು, ನಿಮ್ಮ ಮೊಣಕಾಲುಗಳನ್ನು ಯೋಚನೆ ಮಾಡಿ ನೋಡ್ರಿ, ನಿಮ್ಮ ಕಣ್ಣುಗಳನ್ನು, ಹಾಲೆಲೂಯ, ನಿಮ್ಮ ಕಿವಿಗಳನ್ನು, ನಿಮ್ಮ ಬಾಯನ್ನು ದೇವರು ಬಲಪಡಿಸಿ ನಿಮ್ಮನ್ನು ಉಪಯೋಗಿಸುವುದರಲ್ಲಿ ಯಾವ ಸಂದೇಹ ಇಲ್ಲ. ಹೊಂದಿಕೊಳ್ಳ್ರಿ ಆ ಬಲ, ಕೇಳಿ ಹೊಂದಿಕೊಳ್ಳ್ರಿ ಆ್ಯಂಡ್ ಡೂ ವಾಟ್ ಎವರ್ ಗಾಡ್ ಸೇಸ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.